ಸ್ಯಾಂಡಲ್ವುಡ್ನಲ್ಲಿ ತಣ್ಣಗಾಗಿದ್ದ ಹುಲಿ ಉಗುರು ಪ್ರಕರಣ ಮತ್ತೆ ನಿಧಾನವಾಗಿ ಸದ್ದು ಮಾಡುತ್ತಿದೆ. ಅದಕ್ಕೆ ಕಾರಣ ಬಿಗ್ ಬಾಸ್ ವರದಿ ವರ್ತೂರ್ ಸಂತೋಷ್ ಕುರಿತು ನಟ, ರಾಜ್ಯಸಭಾ ಸದಸ್ಯ ಜಗ್ಗೇಶ್ ನೀಡಿದ ಹೇಳಿಕೆ. ತಾವು ಏನೇ ಮಾತನಾಡಿದರೂ ಅದು ಮತ್ತೇನೋ ಸುದ್ದಿಯಾಗುತ್ತದೆ ಎಂದು ಹೇಳುವಾಗ ಹುಲಿ ಉಗುರಿನ ಪ್ರಕರಣದ ಬಗ್ಗೆ ನವರಸ ನಾಯಕ ಜಗ್ಗೇಶ್ ಮಾತನಾಡಿದರು. ರಂಗನಾಯಕ ಸಿನಿಮಾ ಹಾಡಿನ ಬಗ್ಗೆ ಸಮಾರಂಭದ ವೇದಿಕೆಯಲ್ಲಿ ಜಗ್ಗೇಶ್ ಸಾಕಷ್ಟು ವಿಚಾರಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿದ್ದರು. ಹುಲಿ ಉಗುರಿನ ಪ್ರಕರಣದ ಬಗ್ಗೆ ಹೇಳುತ್ತಾ, ಯಾವನೋ ಕಿತ್ತೋದ್ ನನ್ನ ಮಗ ರಿಯಲ್ ಆಗಿ ಹುಲಿ ಉಗುರು ಹಾಕ್ಕೊಂಡು ಯಾವುದೋ ಟಿವಿಲಿ ತಗಲಾಕೊಂಡ ಎಂದು ಹೇಳಿದರು. ವರ್ತೂರ್ ಸಂತೋಷ್ ಬಗ್ಗೆ ಜಗ್ಗೇಶ್ ಹೀಗೆ ಹೇಳಿದ್ದಾರೆ. ಹಿರಿಯ ನಟರಾಗಿ ರಾಜ್ಯಸಭಾ ಸದಸ್ಯ ಇಂಥ ಪದಗಳನ್ನು ಬಳಸುವುದು ಎಷ್ಟು ಸರಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ವ್ಯಕ್ತವಾಗುತ್ತಿದೆ. ಕೆಲವರು ಜಗ್ಗೇಶ್ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದ್ದಾರೆ. ಈಗಾಗಲೇ ಈ ಬಗ್ಗೆ ವರ್ತೂರ್ ಸಂತೋಷ್ ಸಹ ಮಾತನಾಡಿದ್ದಾರೆ. ಬಿಡಿ, ಅವರು ದೊಡ್ಡವರು. ನಾನು ಏನು ಹೇಳ್ತೀನಿ ಅಂದರೆ ಕಾಲಾಯ ತಸ್ಮೈ ನಮ ಅಷ್ಟೇ. ನಾನು ಏನು ಹೇಳ್ತೀನಿ ಅಂದರೆ ಕೆಲವೊಂದು ಉತ್ತರ ಕೊಡಬೇಕು, ಕೆಲವೊಮ್ಮೆ ಸೈಲೆಂಟಾಗಿದ್ದರೆ ಸಾಕು, ಅದೇ ಉತ್ತರ ಆಗಿರುತ್ತದೆ ಎಂದಿದ್ದಾರೆ. ಅಭಿಮಾನಿಗಳು ಮಾತ್ರ ನಟ ಜಗ್ಗೇಶ್ ಕ್ಷಮೆ ಕೇಳಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಹೆಬ್ಬಗೋಡಿ ಮಾಜಿ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಈ ಬಗ್ಗೆ ವಿಡಿಯೋ ಮಾಡಿ ಜಗ್ಗೇಶ್ ಕ್ಷಮೆಗೆ ಆಗ್ರಹಿಸಿದ್ದಾರೆ. ನಾವು ವರ್ತೂರ್ ಸಂತೋಷ್ ಅಭಿಮಾನಿಗಳು. ಅವರ ಬಗ್ಗೆ ನೀವು ಮಾತಾಡಿದ ರೀತಿ ಸರಿಯಿಲ್ಲ, ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕುತ್ತೀವಿ ಎಂದಿದ್ದಾರೆ. ಬಿಗ್ ಬಾಸ್ ಖ್ಯಾತಿ ಹಳ್ಳಿಗಾರ್ ಒಡೆಯ ಸಂತೋಷ್ ಬಗ್ಗೆ ರಾಜ್ಯಸಭಾ ಸದಸ್ಯ, ಚಲನಚಿತ್ರ ನಟ ಜಗ್ಗೇಶ್ ನಾಲಾಯಕ್ ಎಂದಿದ್ದಾರೆ. ಸಂತೋಷ್ ಒಳ್ಳೆಯ ಹುಡುಗ, ಸಣ್ಣ ಹುಡುಗನನ್ನು ಕೂಡ ಅಣ್ಣ ಎಂದು ಕರೆಯುವ ಒಳ್ಳೆಯ ಹೃದಯವಂತ, ಸ್ನೇಹಜೀವಿ. ಅಂಥವರ ಬಗ್ಗೆ ಕೆಟ್ಟ ಪದಗಳನ್ನು ಬಳಸಲಾಗಿದೆ. ಇದರಲ್ಲೇನೇ ನೀವು ಎಲ್ಲರಿಗೂ ಯಾವ ರೀತಿ ಮರ್ಯಾದೆ ಕೊಡುತ್ತೀರಿ ಎನ್ನುವುದು ಗೊತ್ತಾಗುತ್ತಿದೆ. ಕೂಡಲೇ ಮಾಧ್ಯಮದವರ ಮುಂದೆ ಬಂದು ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕಿ ಧರಣಿ ಕೂರುತ್ತೇವೆ ಎಂದಿದ್ದಾರೆ. ಕ್ಷಮೆ ಕೇಳದಿದ್ದರೆ ವರ್ತೂರ್ ಸಂತೋಷ್ ಅಭಿಮಾನಿಗಳು ನಿನ್ನ ತಕ್ಕ ಶಾಸ್ತ್ರಿ ಮಾಡಬೇಕಾಗುತ್ತದೆ. ಸಂತೋಷ್ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ದಾನೆ, ಅಂತಹ ಹುಡುಗನ ಬಗ್ಗೆ ಕೀಳು ಮಟ್ಟದ ಭಾಷೆ ಬಳಸಿದ್ದೀಯ ಅಂತ ಹೇಳಿದ್ದಾರೆ. ಈಗ ಅವನು ಬೆಳವಣಿಗೆ ಆಗುತ್ತಿದ್ದಾನೆ ಎಂದು ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯ ಪದಗಳನ್ನು ಬಳಸುತ್ತಿದ್ದೀಯಾ? ಅಂದು ನೀನು ಏಕೆ ಕೋರ್ಟಿಗೆ ಹೋದೆ ಎಂದು ಕೇಳಿದ್ದಾರೆ. ಹುಲಿ ಉಗುರಿನ ಪೆಂಟೆಂಟ್ ಹೊಂದಿದ್ದ ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ವರ್ತೂರ್ ಸಂತೋಷ್ ಬಂಧನವಾಗಿತ್ತು. ಬಳಿಕ ಜೈಲು ಶಿಕ್ಷೆ ಅನುಭವಿಸಿ ಜಾಮೀನು ಬಳಿಕ ಪಡೆದು ಹೊರಗೆ ಬಂದಿದ್ದರು. ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿ ಫೆನಾಲೆವರೆಗೂ ಬಂದಿದ್ದರು. ಇನ್ನು ವರ್ತೂರ್ ಸಂತೋಷ್ ಹುಲಿ ಉಗುರಿನ ವಿಚಾರ ಹೊರಬರುತ್ತಿದ್ದಂತೆ ದರ್ಶನ್, ಜಗ್ಗೇಶ್, ನಿಖಿಲ್ ಕುಮಾರಸ್ವಾಮಿ ಮನೆಗಳಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಪೆಂಟೆಂಟ್ ಅನ್ನು ವಶಕ್ಕೆ ಪಡೆದಿದ್ದರು.